ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಲಕ್ಷ ಲಕ್ಷ ದುಡಿಬಹುದು. ಯಾರು ನಂಬ್ತೀರಾ? ಸೊ ವಿಡಿಯೋನ ಇನ್ಫಾರ್ಮೇಟಿವ್ ಇತ್ತು ಅಂತಂದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ ಅಂಡ್ ಫಾಲೋ ಮಾಡೋದ ಮಾತ್ರ ಮರಿಬೇಡಿ. ಸೊ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಲಕ್ಷ ಲಕ್ಷ ದುಡಿಬಹುದು. ಕಂಟೆಂಟ್ ಕ್ರಿಯೇಷನ್ ಇಂದ ಮನೆ ತಗೋಬಹುದು. ಕಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ಆಸ್ತಿ ಸಂಪಾದನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಎಷ್ಟು ಜನ ಮಾಡ್ತಾ ಇದ್ದಾರೆ? ಸೊ ಕಂಟೆಂಟ್ ಕ್ರಿಯೇಷನ್ ನೀವು ಅನ್ಕೊಂಡಿರೋ ತರ ಈಸಿ ಏನಲ್ಲ ಸ್ನೇಹಿತರೆ. ಸೊ ಕಂಟೆಂಟ್ ಕ್ರಿಯೇಷನ್ ಅಂತ ಅಂದ್ರೆ ಹೊಸ ಹೊಸ ಇನ್ಫಾರ್ಮೇಷನ್ ಹೇಳಬೇಕು. ನಿಮ್ಮ ಆಡಿಯನ್ಸ್ಗೆ ನೀವು ಕೊಡುವಂಥ ಇನ್ಫಾರ್ಮೇಷನ್ ವ್ಯಾಲ್ಯೂಯಬಲ್ ಆಗಬೇಕು. ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಕ್ಕೆ ಬರ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಫ್ಯಾಮಿಲಿ ಒಳಗಡೆ ಸಪೋರ್ಟ್ ಇರಲೇಬೇಕು. ನಿಮ್ಮ ಫ್ಯಾಮಿಲಿ ಒಳಗಡೆ ಯಾವಾಗ ಸಪೋರ್ಟ್ ಮಾಡಲ್ಲ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡಲಿಕ್ಕೆ ಆಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಫುಲ್ ಸಪೋರ್ಟ್ ಕೊಡಬೇಕು ಫ್ಯಾಮಿಲಿ ಒಳಗಡೆ. ಆ್ಯಂಡ್ ಇದರ ಜೊತೆಗೆ ಹೊಸ ನೀವು ಸ್ಕ್ರಿಪ್ಟ್ನ ಬರೀಲೇಬೇಕು. ನೀವು ಸ್ಕ್ರಿಪ್ಟ್ನ ಬರೀಲಿಲ್ಲ, ನಾನು ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಏನೂ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ಕಂಟೆಂಟ್ ಕ್ರಿಯೇಷನಲ್ಲಿ ನಿಮಗೆ ಡೆಡಿಕೇಶನ್ ಅನ್ನೋದು ತುಂಬ ಜಾಸ್ತಿನೇ ಇರಬೇಕು. ಯಾಕೆ ಅಂತಂದರೆ ನೀವು ತುಂಬ ಜನ ಫಾಲೋವರ್ಸ್ ಆಗಿಲ್ಲ, ಲೈಕ್ಸ್ ಬಂದಿಲ್ಲ ಅಂದರೆ ಕಂಟೆಂಟ್ ಕ್ರಿಯೇಷನ್ನ ಡ್ರಾಪ್ ಮಾಡಿಬಿಡ್ತೀರಾ. ಆವಾಗ ಕಂಟೆಂಟ್ ಕ್ರಿಯೇಷನ್ ನಿಮಗೆ ಫೇಲ್ ಆಗುತ್ತೆ. ಕಂಟೆಂಟ್ಸ್ನ ನೀವು ಪೋಸ್ಟ್ ಮಾಡ್ತಾ ಇರಿ. ಒಳ್ಳೆ ಕಂಟೆಂಟ್ಸ್ನ ಯೋಚನೆ ಮಾಡಿ. ನಿಮ್ಮ ನೀಚಲ್ಲಿ ಯಾರು ಚೆನ್ನಾಗಿ ಕಂಟೆಂಟ್ಸ್ ಮಾಡ್ತಿದ್ರು ಅವ್ರದ್ದು ಐಡಿಯಾನ ನೋಡ್ಕೊಳ್ಳಿ. ಆ್ಯಂಡ್ ಅವ್ರ ಥರನೇ ಮಾಡೋಕೆ ಹೋಗ್ಬಿಡಿ, ಸಿಮಿಲರ್ ಆಗಿ ಮಾಡಿ. ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕಂಟೆಂಟ್ ಕ್ರಿಯೇಷನ್ಲಿ ಲೈಕ್ಸು ಫಾಲೋವರ್ಸ್ನ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಿಡಿ. ಇದರಿಂದ ನಿಮಗೆ ಡಿಮೋಟಿವೇಟ್ ಆಗುತ್ತೆ ವಿನ ಖಂಡಿತ ನಿಮಗೆ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ನೀವು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಕನ್ನಡ ಫಿಟಿ ಫೇಸ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬಿಡಿ.